ಈ ಶಿಕ್ಷಣ ಕ್ಷೇತ್ರಗಳನ್ನು ಪ್ರಾರಂಭ ಮಾಡ್ತಾ ಇರೋರು ಒಬ್ಬರ ರಾಜಕಾರಣಿಗಳಾಗಿರ್ತಾರೆ ಅಥವಾ ಉದ್ಯಮಿಗಳಾಗಿರ್ತಾರೆ. ಆದರೆ 6 ಜನ ಪ್ಯಾಷನೇಟ್ ಶಿಕ್ಷಕರೇ ಸೇರಿಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಕರಾವಳಿ ಭಾಗ, ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಈಗ ಶಿಕ್ಷಣ ಕಾಶಿ ಅನ್ನೋ ಹಾಗಾಗಿದೆ. ಯಾಕೆಂದರೆ ಸಾಕಷ್ಟು ಕಾಲೇಜುಗಳು ಅಲ್ಲಿದ್ದಾವೆ. ಜೊತೆಗೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅಲ್ಲಿ ರೂಪಿಸಲಾಗ್ತಾ ಇದೆ. ಹಾಗಾಗಿ ಇಲ್ಲಿಯವರೆಗೆ ಮೂಡುಬಿದ್ರೆಯಲ್ಲಿದ್ದಂಥ ನ್ಯೂ ವೈಬ್ರೆಂಟ್ PU ಕಾಲೇಜ್ ಈಗ ಮೈಸೂರಿನಲ್ಲೂ ಕೂಡ ಇದೆ, ವೈಬ್ರೆಂಟ್ CNM PU ಕಾಲೇಜ್. ಸೊ ಮೈಸೂರಿನಲ್ಲೂ ತಮ್ಮ ಶಿಕ್ಷಣ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂಥ ಕೆಲಸ ಆಗ್ತಾ ಇದೆ. ಹಾಗಾದರೆ ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ನನ್ನ ಅತಿಥಿ ಶಿಕ್ಷಣ ತಜ್ಞರಾಗಿರುವಂಥ ಶರತ್ ಗೋರೆ ಸರ್. ಸರ್ ನಮಸ್ತೆ. ಸ್ವಾಗತ ಸರ್. ಆಗಲೇ ನಾವು ಮಾತಾಡಿದ್ವಿ, ಅದು ಮೂಡುಬಿದ್ರೆ ಕಾಲೇಜು. ಈಗ ಮೈಸೂರಿನಲ್ಲೂ ಕೂಡ ಅದೇ ಥರದ ಕಾಲೇಜ್ ಇದೆ. ಸೊ ಈ ಕಾಲೇಜ್ ಮೈಸೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು, ಪಾಯಿಂಟ್ ನಂಬರ್ 1. ಜೊತೆಗೆ ಆ ನಂತರದ ಕ್ವೆಶನ್ಗಳನ್ನು ಕೇಳ್ತಾ ಹೋಗ್ತೀನಿ. ನಮ್ಮ ಮೂಡುಬಿದಿರೆಯ PU ಕಾಲೇಜಿಗೆ ಮೈಸೂರಿನ ಭಾಗದಿಂದ, ಮಂಡ್ಯ ಮೈಸೂರು ಭಾಗದಿಂದ ತುಂಬ ಜನ ಸ್ಟೂಡೆಂಟ್ಸು ಬಂದು ಅಡ್ಮಿಷನ್ ಮಾಡ್ತಾಯಿದ್ರು. ಹಾಗೆ ಕೆಲವು ಪೋಷಕರು ಕೂಡ ನೀವು ಯಾಕೆ ಮೈಸೂರಿನಲ್ಲಿ ಒಂದು ಕಾಲೇಜ್ ಮಾಡಬಾರ್ದು ಅಂತ ಹೇಳಿದಾಗ ನಾವು ಕೂಡ ಒಂದು ಯೋಚನೆ ಮಾಡಿದ್ವಿ. ಮೈಸೂರಿನ PU ಎಜುಕೇಷನ್ ಸಿಸ್ಟಮ್ನಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ, ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಬೋರ್ಡ್ ಎಕ್ಸಾಮ್ ಟೀಚಿಂಗಿಗೆ ಮಕ್ಕಳು ಒಂದು ಕಾಲೇಜಿಗೆ ಹೋಗ್ತಾರೆ. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಟೀಚಿಂಗಿಗೆ ಬೇರೆ ಬೇರೆ ಸಬ್ಜೆಕ್ಟಿಗೆ ಬೇರೆ ಬೇರೆ ಟೀಚರ್ಸ್ ಹತ್ರ ಹೋಗ್ತಾರೆ. ಫಿಸಿಕ್ಸ್ಗೆ ಒಂದು ಕಡೆ ಟ್ಯೂಷನ್ಗೆ ಹೋಗ್ತಾರೆ, ಕೆಮಿಸ್ಟ್ರಿಗೆ ಒಂದು ಕಡೆ ಹೋಗ್ತಾರೆ, ಅಥವಾ ಕಾಲೇಜ್ ಒಂದು ಕಡೆ ಇರುತ್ತೆ, ಟ್ಯೂಷನ್ ಒಂದು ಕಡೆ ಇರುತ್ತೆ. ಈ ಥರದ್ದೆಲ್ಲ ಇದೆ. ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಮೈಸೂರಿನಲ್ಲಿ ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮನ್ನು ತಂದಿದ್ದೇವೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಬೋರ್ಡ್ ಎಕ್ಸಾಮ್ ಕ್ಲಾಸಿಗೆ ಒಂದು ಡೈರೆಕ್ಷನ್ನಲ್ಲಿ ಕಾಲೇಜಿಗೆ ಹೋಗೋದು, ಟ್ಯೂಷನ್ಗೆ ಇನ್ನೊಂದು ಡೈರೆಕ್ಷನ್ ಹೋಗೋದು, ಈಗಿನ ಟ್ರಾಫಿಕ್ಗಳು ನಿಮಗೆ ಗೊತ್ತೇ ಇದೆ. ಮಕ್ಕಳ ಸಮಯ ಟ್ರಾವೆಲಿಂಗ್ನಲ್ಲೇ ಹಾಳಾಗಿ ಹೋಗುತ್ತೆ. ಕರೆಕ್ಟ್. ನಮ್ಮ ಸಿಸ್ಟಮ್ನಲ್ಲಿ ಹೇಗೆ ಅಂತ ಹೇಳಿದ್ರೆ, ಬೋರ್ಡ್ ಎಕ್ಸಾಮ್ ಟೀಚಿಂಗು ನಾವೇ ಮಾಡ್ತೀವಿ, ಎಂಟ್ರೆನ್ಸ್ ಎಕ್ಸಾಮ್ ಕೋಚಿಂಗ್ಗಳನ್ನು ನಾವೇ ಮಾಡ್ತೀವಿ, ನಾವೇ ಕಾಲೇಜಿನಲ್ಲಿ ಓದಿಸ್ತೀವಿ. ಹೀಗಿದ್ದಾಗ ಮಕ್ಕಳಿಗೆ ಒಂದು ಆಲ್ರೌಂಡ್ ಎಜುಕೇಷನ್ ಒಂದೇ ಕ್ಯಾಂಪಸ್ನಲ್ಲಿ ಸಿಗುತ್ತೆ. ಹೀಗಿದ್ದಾಗ ಮಕ್ಕಳ ಸಮಯ ಕೂಡ ಉಳಿಯುತ್ತೆ, ಮಕ್ಕಳಿಂದ ನಾವು ಉತ್ತಮ ರಿಸಲ್ಟ್ಗಳನ್ನು ಕೂಡ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮೈಸೂರಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹೇಗಿದೆ ಅಂದರೆ, ನೀವೇ ವ್ಯವಸ್ಥೆ ಮಾಡ್ತಿದ್ದೀರಾ ಹೇಗೆ? ಹೌದು, ಮೈಸೂರಿನಲ್ಲಿ ನಮಗೆ ಮೈಸೂರಿನ ಎಲ್ಲ ಭಾಗಗಳಿಂದ ಮಕ್ಕಳು ಬರೋದ್ರಿಂದ ಎಲ್ಲ ಭಾಗಗಳಿಗೆ ಕೂಡ ನಾವು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡ್ತೇವೆ. ಯಾಕಂತ ಹೇಳಿದರೆ ಸ್ವಂತ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ತುಂಬ ಕಷ್ಟ. ಆಮೇಲೆ ಆಟೋ ಆಗಲಿ, ಬಸ್ ಆಗಲಿ, ಟೈಮಿಂಗ್ಸ್ ವೇರಿಯೇಷನ್ ಇದ್ದೇ ಇರುತ್ತೆ. ನಮ್ಮದೇ ಒಂದು ಟ್ರಾನ್ಸ್ಪೋರ್ಟೇಷನ್ ಕೊಟ್ಟರೆ ತುಂಬ ಸೇಫಾಗಿ ನಾವು ಮಕ್ಕಳನ್ನು ನಾವು ಕಾಲೇಜಿಗೆ ಕರ್ಕೊಂಡು ಬರಲಿಕ್ಕೆ ಆಗುತ್ತೆ. ಹಾಗಾಗಿ ನಾವು 4-5 ಬಸ್ಗಳನ್ನು ಇಟ್ಟು ತುಂಬ ಒಳ್ಳೆಯ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆನ ನಾವು ಕೊಡ್ತಾ ಇದ್ದೀವಿ. ಈಗ ಮೂಡುಬಿದ್ರೆಯಲ್ಲಿರುವಂಥ ತಮ್ಮ ಕಾಲೇಜಿಗೂ ಮೈಸೂರಿನಲ್ಲಿರುವಂಥ ತಮ್ಮ ಕಾಲೇಜು ಡಿಫ್ರೆನ್ಸಸ್ ಏನಾದರೂ ಇದೆಯಾ? ಡಿಫರೆನ್ಸಸ್ ಅಂತ ಏನೂ ಇರೋದಿಲ್ಲ. ಮೂಡುಬಿದ್ರೆಯಲ್ಲಿ ಯಾವ ಟ್ರ್ಯಾಕ್ನಲ್ಲಿ ಟೀಚಿಂಗ್ ನಡೀತಾ ಇದೆ ಅದೇ ಟ್ರ್ಯಾಕ್ನಲ್ಲಿ ಟೀಚಿಂಗ್ ನಡೆಯುತ್ತೆ. ಸೇಮ್ ಸಿಲೆಬಸ್ ಇರುತ್ತೆ, ಸೇಮ್ ಎಕ್ಸಾಮ್ ಇರುತ್ತೆ. ಮೂಡುಬಿದ್ರೆಯಲ್ಲಿ ಯಾವುದೋ ಒಂದು ಆದಿತ್ಯವಾರ ಈ ಟೆಸ್ಟು, ಈ ಸಿಲೆಬಸ್ ಅಂತ ಹೇಳಿದ್ರೆ ಇಲ್ಲಿ ಕೂಡ ಅದೇ ಟೆಸ್ಟು, ಅದೇ ಸಿಲೆಬಸ್ಸು. ಯಾಕಂತ ಹೇಳಿದರೆ ಅಲ್ಲಿ ಪಾಠಗಳು ಹೇಗೆ ಆಗ್ತಾ ಇದೆ, ಇಲ್ಲಿ ಪಾಠಗಳು ಹೇಗೆ ಆಗ್ತಾ ಇದೆ, ಅಲ್ಲೇ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ನಮಗೆ ಕಂಪ್ಯಾರಿಸನ್ ಕೂಡ ಸಿಗಬೇಕು. ಆಮೇಲೆ ಟೀಚರ್ಸ್ಗಳಾಗಲಿ ಎಲ್ಲ ದಕ್ಷಿಣ ಕನ್ನಡ ಭಾಗದಿಂದ ಇರುವಂಥ ಟೀಚರ್ಸ್ಗಳನ್ನೇ ನಾವು ರಿಕ್ರೂಟ್ ಮಾಡಿದ್ದೇವೆ. ಹಾಗಾಗಿ ತುಂಬ ಒಳ್ಳೆಯ, ತುಂಬ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗಳನ್ನು ನಾವು ರಿಕ್ರೂಟ್ ಮಾಡಿದ್ದೇವೆ. ಯಾವುದೇ ರೀತಿಯ ಡಿಫರೆನ್ಸ್ ಇರೋದಿಲ್ಲ. ಡಿಫರೆನ್ಸ್ ಇರಬಾರ್ದು, ಮೂಡುಬಿದ್ರೆ ರೀತಿಯ ಶಿಕ್ಷಣ ಕೊಡಬೇಕಂತ ಹೇಳಿಯೇ ನಾವು ಮಾಡಿರುವಂಥದ್ದು. ಈಗ CET ಪರೀಕ್ಷೆ ಬರೆಯೋರು ಅಥವಾ JEE ಪರೀಕ್ಷೆ ಬರೆಯೋರು, ಎಂಟ್ರೆನ್ಸ್ ಕ್ರ್ಯಾಶ್ ಮಾಡೋದಕ್ಕಿರೋರು ಬೇರೆ ಬೇರೆ ಕೋಚಿಂಗ್ಗಳನ್ನು ಪಡೀತಾರೆ. ಬಟ್ CETನೇ ಮಾಡಬೇಕು ಅನ್ನೋರು, ಅಂದರೆ ನಾನು CETನೇ ಫೋಕಸ್ ಮಾಡ್ತೀನಿ ಅನ್ನೋರಿಗೆ ಮೈಸೂರಿನಲ್ಲಿ ಏನಾದರೂ ವಿಶೇಷವಾದಂಥ ತರಬೇತಿ ಏನಾದರೂ ಇದೆಯಾ, ಫೆಸಿಲಿಟಿ ಏನಾದರೂ ಇದೆಯಾ? ಹೌದು, ಮುಖ್ಯವಾಗಿ ಮೈಸೂರಿನಲ್ಲಿ ನಾವು ಅಬ್ಸರ್ವ್ ಮಾಡಿರುವಂಥದ್ದು CETನೇ ಫೋಕಸ್ ಮಾಡೋ ಮಕ್ಕಳು ತುಂಬ ಜನ ಇದ್ದಾರೆ. ಹಾಗಾಗಿ ನಾವು ಮೈಸೂರಿನ ವೈಬ್ರೆಂಟ್ ಕಾಲೇಜಿನಲ್ಲಿ CET ಬ್ಯಾಚ್ ಅಂತ ನಾವು ಸಪ್ರೇಟ್ ಮಾಡ್ತೇವೆ. ಅವರಿಗೆ ಬೋರ್ಡ್ ಎಕ್ಸಾಮ್ ಟೀಚಿಂಗ್ ಆದಮೇಲೆ CET ಕ್ಲಾಸಸ್ ಇರುತ್ತೆ, ಅವರಿಗೆ CET ಎಕ್ಸಾಮ್ಗಳು ಮಾತ್ರ ಇರ್ತವೆ. ಎಷ್ಟೋ ಸತಿ ಏನಾಗುತ್ತೆ ಅಂತ ಹೇಳಿದರೆ, ಪೇರೆಂಟ್ಸಿಗೆ ಮಕ್ಕಳಿಗೆ ಕ್ಲಾರಿಟಿ ಇರುತ್ತೆ, ನಾನು CET ಮೂಲಕ ನಾನು ಮೈಸೂರಿನಲ್ಲೇ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕು ಅಥವಾ ಬೆಂಗಳೂರಿನಲ್ಲೇ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕು ಅಂತಂದರೆ ಅನ್ನೆಸರಿ ನೀಟ್ ಪ್ರಿಪರೇಷನ್ನು, JEE ಪ್ರಿಪರೇಷನ್ ಅವರಿಗೆ ಬೇಕಾಗಿರೋದಿಲ್ಲ. ಮತ್ತು ಕೆಲವು ಮಕ್ಕಳಿಗೆ ಏನಾಗುತ್ತೆ, ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಇರುತ್ತೆ, ನಮ್ಮ ಕೈಯಲ್ಲಿ ನೀಟ್ JEE ಎಲ್ಲ ಆಗಲ್ಲಪ್ಪ, ನಾವು CET ಮಾತ್ರ ಓದ್ಕೋತೀವಿ ಅನ್ನೋರಿಗೆ ನಾವು ಸಪ್ರೇಟ್ CET ಬ್ಯಾಚ್ ಅಂತ ಮಾಡಿ, ಅದಕ್ಕೆ ಬೋರ್ಡ್ ಎಕ್ಸಾಮ್ ಆದಮೇಲೆ CETಗೆ ಏನು ಎಕ್ಸ್ಟ್ರಾ ಪಾಯಿಂಟ್ಸ್ ಬೇಕು ಅಷ್ಟನ್ನು ಮಾತ್ರ ಹೇಳಿಕೊಂಡು ಸಪ್ರೇಟ್ CET ಬ್ಯಾಚ್ ಅಂತ ನಾವು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಸುಮಾರು 15 ವರ್ಷದ ಅನುಭವ ತಮಗಿದೆ. ಈ ವಿದ್ಯಾರ್ಥಿ ಜೀವನದಲ್ಲಿ PUC ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ತೀರಿ? ಈಗ ನೋಡಿ, ಈಗ ಸ್ಕೂಲ್ ಎಜುಕೇಷನ್ ಅಂತ ತಗೊಂಡಾಗ ನಾವೊಂದು 8th ಸ್ಟ್ಯಾಂಡರ್ಡಿಗೆ ಯಾವುದೋ ಒಂದು ಶಾಲೆಯಲ್ಲಿ ಅಡ್ಮಿಷನ್ ತಗೊಳ್ಬೇಕು,
ಅಂತಂದರೆ ಯಾವ ಶಾಲೆಗೂ ಅಡ್ಮಿಷನ್ ತಗೊಳ್ಳಿಕ್ಕೆ ಆಗುತ್ತೆ, ನಾವು ಫ್ರೀ. ಒಂದು ಆ ಶಾಲೆಗೆ ಏನು ಫೀಸ್ ಇದೆ ಅದನ್ನು ಕಟ್ಟಿದರೆ ಮುಂಚೆನೇ ಅಪ್ಲೈ ಮಾಡಿ ನಮಗೆ ಸೀಟ್ ಸಿಗುತ್ತೆ. ಆದರೆ ಒಂದು IIT ಕಾಲೇಜ್ನಲ್ಲಿ ಸೀಟ್ ಬೇಕು, ಒಂದು ಗೌರ್ಮೆಂಟ್ ಮೆಡಿಕಲ್ ಸೀಟ್ ಬೇಕು ಅಂತ ಹೇಳಿದರೆ ದುಡ್ಡು ಕೊಟ್ಟು ಆಗೋದಿಲ್ಲ, ನಮಗೆ ಬೇಕು ಅಂತ ಹೇಳಿದರೆ ಸೇರಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಎಂಟ್ರೆನ್ಸ್ ಎಕ್ಸಾಮ್ಗಳು ಬರೀಬೇಕಾಗುತ್ತೆ. ಒಂದು ಗೌರ್ಮೆಂಟ್ ಮೆಡಿಕಲ್ ಸೀಟ್ ಬೇಕು ಅಂತಾದರೆ ನೀಟ್ ಎಕ್ಸಾಮನ್ನು ಬರೆದು ಒಳ್ಳೆಯ ರ್ಯಾಂಕ್ ಪಡಿಬೇಕಾಗುತ್ತೆ. ಏಮ್ಸ್ ಡೆಲ್ಲಿನಲ್ಲೇ ಓದಬೇಕು ಅಂತ ಹೇಳಿದರೆ ನಾವು ಆಲ್ ಇಂಡಿಯಾ ಟಾಪ್ 15ನಲ್ಲಿ ಬರಬೇಕಾಗುತ್ತೆ. ಒಂದು IIT ನಲ್ಲಿ ಸೀಟ್ ಸಿಗಬೇಕು ಅಂತಾದರೆ JEE ಅಡ್ವಾನ್ಸ್ ಕ್ಲಿಯರ್ ಮಾಡಿ ಒಂದು ಸೀಟ್ ಪಡಿಬೇಕಾಗುತ್ತೆ. ಸೊ ಇದಕ್ಕೆ ಬೇಸ್ ಎಲ್ಲಿ, ನೀಟ್ ಕೋಚಿಂಗ್ ಆಗಲಿ JEE ಕೋಚಿಂಗ್ ಆಗಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಅದು PU ಎಜುಕೇಷನ್ನಲ್ಲಿ ಕ್ಲಾಸ್ 11 ಮತ್ತು ಕ್ಲಾಸ್ 12ನ ಸಿಲೆಬಸ್ನ ಆಧಾರದಲ್ಲಿ ನೀಟ್ ಮತ್ತು JEE ಎಕ್ಸಾಮ್ಗಳು ಇರುವಂಥದ್ದು. ಹಾಗೆ CET, ಈ ಕರ್ನಾಟಕದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಬೇಕು ಅಥವಾ BSc ಎಗ್ರಿಗೆ ಸೇರಬೇಕು ಅಂತ ಹೇಳಿದರೆ ಅದಕ್ಕೆ CET ಮುಖಾಂತರ ಸೀಟ್ ಅಲಾಟ್ ಆಗುವಂಥದ್ದು. ಇದು ಎಲ್ಲ ಪ್ರಿಪರೇಷನ್ ಆಗುವಂಥದ್ದು PUC ಎಜುಕೇಷನ್ನಲ್ಲಿ. ಹಾಗಾಗಿ PUC ಎಜುಕೇಷನ್ ನಮ್ಮ ಬದುಕಿನ ದಾರಿಯನ್ನೇ ಬದಲಿಸಿ ಬಿಡುವ ಸಾಧ್ಯತೆ ಇರುತ್ತೆ. ಈಗ ಒಂದು 8th ಸ್ಟ್ಯಾಂಡರ್ಡ್ನಲ್ಲಿ 60% ಬಂತಪ್ಪ, ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಯಿತು, ಏನು ದಾರಿಯನ್ನು ಚೇಂಜ್ ಆಗೋದಿಲ್ಲ. 8th ಆದಮೇಲೆ 9th ಆದಮೇಲೆ 10th, ಸಬ್ಜೆಕ್ಟ್ಗಳು ಚೇಂಜ್ ಆಗೋದಿಲ್ಲ, ದಾರಿ ಚೇಂಜ್ ಆಗೋದಿಲ್ಲ, ಶಾಲೆ ಚೇಂಜ್ ಆಗೋದಿಲ್ಲ. ಆದರೆ ಇಲ್ಲಿ ನೀಟ್ ಎಕ್ಸಾಮ್ನಲ್ಲಿ ರ್ಯಾಂಕ್ ಕಡಿಮೆ ಬಂತಪ್ಪ, ಮೆಡಿಕಲ್ ಫೀಲ್ಡ್ ಹೋಗುವ ಮಗು ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ಬೋದು. ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 2 ಮಾರ್ಕ್ ಕಡಿಮೆ ಆಯಿತು ಅಂತಾದರೆ IITನಲ್ಲಿ ಹೋಗಬೇಕಾದ ಹುಡುಗ ಯಾವುದೋ ಲೋಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೋದು. ಹಾಗಾಗಿ ಈ PU ಎಜುಕೇಷನ್ ಎನ್ನುವಂಥದ್ದು ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಈ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡೋದಕ್ಕೆ ಮಕ್ಕಳಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ, ಯಾಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ? ಕಷ್ಟ ಅಂತ ಹೇಳಿ ಒಂದು ಕಾಂಪಿಟಿಷನ್ನು, ಲಿಮಿಟೆಡ್ ಸೀಟ್ ಇರುತ್ತೆ, ಅನ್ಲಿಮಿಟೆಡ್ ಕಾಂಪಿಟಿಷನ್ ಇರುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ಈ ಹೈಸ್ಕೂಲ್ ಎಜುಕೇಷನ್ನಲ್ಲಿ ಫಂಡಮೆಂಟಲ್ ಕೊರತೆ ಇರುತ್ತೆ, ಒಳ್ಳೆ ರೀತಿಯ ಕೋಚಿಂಗ್ನ ಕೊರತೆ ಇರುತ್ತೆ, ಸೊ ಒಳ್ಳೆ ರೀತಿಯ ಸ್ಟಡಿ ಮೆಟೀರಿಯಲ್ನ ಕೊರತೆ ಇರುತ್ತೆ, ಒಳ್ಳೆ ಓದಿಸುವ ವಿಧಾನಗಳು ಇರೋದಿಲ್ಲ. ಇದೆಲ್ಲ ತುಂಬ ಫ್ಯಾಕ್ಟರ್ಸ್ ಇದೆ ಇದರಲ್ಲಿ. ಸೊ ಹಾಗಾಗಿ ಅದು ಕಷ್ಟ ಅಂತಲ್ಲ, ಮಕ್ಕಳಿಗೆ ಯಾವುದು ಕಷ್ಟ ಅಂತಲ್ಲ. ಸರಿಯಾದ ರೀತಿಯಲ್ಲಿ ನಾವು ಗೈಡೆನ್ಸ್ ಕೊಟ್ಟರೆ ಯಾವ ಮಗು ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಕ್ರ್ಯಾಕ್ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೆ ಬೇಕಾದ ವಿಧಾನಗಳನ್ನು, ಅದಕ್ಕೆ ಬೇಕಾದ ಟೀಚರ್ಸ್ಗಳನ್ನು, ಅದಕ್ಕೆ ಬೇಕಾದ ಸಿಸ್ಟಮ್ಸನ್ನು ಅದನ್ನು ನಾವು ಮಾಡಿಕೊಂಡ್ರೆ 100ಕ್ಕೆ 100 ಸಾಧನೆ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೆ ಬೇಕಾದಂಥ ಶಿಕ್ಷಕರು ಹಾಗೂ ವ್ಯವಸ್ಥೆ ಅಂತ ಹೇಳಿದ್ರೆ, ಆ ವ್ಯವಸ್ಥೆಯ ಬಗ್ಗೆ ಜೊತೆಗೆ ಶಿಕ್ಷಕರ ಬಗ್ಗೆ ಹೇಳ್ಬೋದಾ? ನೋಡಿ, ಕರ್ನಾಟಕ ರಾಜ್ಯದ ಎಲ್ಲ PU ಕಾಲೇಜುಗಳಿಗೆ ಕೂಡ ಈಗ ನೀಟಿಗಾಗಲಿ JEE ಟ್ರೈನ್ ಮಾಡಲಿಕ್ಕೆ 2 ವರ್ಷ ಸಮಯಾವಕಾಶ ಇರುತ್ತೆ. ಎಲ್ಲ ಟೀಚರ್ಸ್ಗಳಿಗೆ ಪಾಠ ಮಾಡಲಿಕ್ಕೆ 2 ವರ್ಷ ಸಮಯಾವಕಾಶ, ಮಕ್ಕಳಿಗೂ ಕೂಡ ಪ್ರಿಪೇರ್ ಆಗಲಿಕ್ಕೆ 2 ವರ್ಷ ಸಮಯಾವಕಾಶ. ಈ 2 ವರ್ಷದ ಸಮಯಾವಕಾಶದಲ್ಲಿ ನಾವು ಎಷ್ಟು ಇಫೆಕ್ಟಿವ್ ಆಗಿ ಪಾಠ ಮಾಡ್ತೇವೆ, ಮಕ್ಕಳನ್ನು ಎಷ್ಟು ಇಫೆಕ್ಟಿವ್ ಆಗಿ ಓದಿಸ್ತೇವೆ, ಎಷ್ಟು ಇಫೆಕ್ಟಿವ್ ಎಕ್ಸಾಮಿನೇಷನ್ ಸಿಸ್ಟಮ್ ಕಂಡಕ್ಟ್ ಮಾಡ್ತೇವೆ, ಅದರ ಮೇಲೆ ಅದರ ರಿಸಲ್ಟ್ ಡಿಸೈಡ್ ಆಗುತ್ತೆ. ಹಾಗಾಗಿ ಮೊದಲನೇ ಭಾಗ ಏನು ಅಂತ ಹೇಳಿದರೆ ಟೀಚರ್ ರಿಕ್ರೂಟ್ಮೆಂಟ್. ನಾವೇ ಟೀಚರ್ಗಳಾಗಿರೋದ್ರಿಂದ ನಮಗೆ ಸುತ್ತಮುತ್ತ ಯಾರು ಬೆಸ್ಟ್ ಟೀಚರ್ಸು, ಹೇಗೆ ಪಾಠ ಮಾಡಿದರೆ ತುಂಬ ಚೆನ್ನಾಗಿ ಮಗುವಿಗೆ ಹೇಳಿಕೊಡ್ಲಿಕ್ಕಾಗತ್ತೆ, ಇದು ನಮಗೆ ಅನುಭವ ಇರೋದ್ರಿಂದ ಟೀಚರ್ ರಿಕ್ರೂಟ್ಮೆಂಟ್ ಅನ್ನೋದು ನಾವು ತುಂಬ ಚೆನ್ನಾಗಿ ಮಾಡ್ತೇವೆ. ಟೀಚರ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಕೂಡ ಅವರಿಗೆ ನಾವು ಎಂಟ್ರೆನ್ಸ್ ಎಕ್ಸಾಮ್ ಇಡ್ತೇವೆ. ಮಗು ಹೇಗೆ ಎಂಟ್ರೆನ್ಸ್ ಎಕ್ಸಾಮ್ ಕ್ರ್ಯಾಕ್ ಮಾಡಿ ನೀಟ್ JEE ಸೆಲೆಕ್ಷನ್ ಆಗಬೇಕು, ಆ ಎಂಟ್ರೆನ್ಸ್ ಎಕ್ಸಾಮ್ ಪೇಪರ್ ಟೀಚರಿಗೆ ಸಾಲ್ವ್ ಮಾಡಲಿಕ್ಕೆ ಬಂದರೆ ಮಾತ್ರ ತಾನೇ ಅವರಿಗೆ ಪಾಠ ಮಾಡಲಿಕ್ಕೆ ಆಗೋದು. ಸೊ ಯಾವುದೇ ಫೀಲ್ಡಲ್ಲಿ ನಮಗೆ ಮಾಸ್ಟ್ರಿ ಇದ್ದರೆ ಮಾತ್ರ ನಾವು ಇನ್ನೊಬ್ಬರಿಗೆ ಹೇಳಿಕೊಡ್ಲಿಕ್ಕೆ ಆಗುತ್ತೆ. ಸೊ ಇಂಟರ್ವ್ಯೂ ಪ್ರೊಸೆಸ್ನಲ್ಲಿ ಅವರಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ತೀವಿ. ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಅವರಿಗೆ ಕೂಡ ಒಂದು ಕಟ್ ಆಫ್ ಇರುತ್ತೆ. ಆ ಕಟ್ ಆಫನ್ನು ಕ್ಲಿಯರ್ ಮಾಡಿದರೆ ಮಾತ್ರ ಅವರಿಗೆ ನಾವು ಡೆಮೋಗೆ ಅವಕಾಶ ಮಾಡಿ ಕೊಡುವಂಥದ್ದು. ಯಾಕೆ ಅಂತ ಹೇಳಿದರೆ ಈಗ ಡೆಮೋ ಅನ್ನುವಂಥದ್ದು, ಪ್ರೆಸೆಂಟೇಷನ್ ಎನ್ನುವಂಥದ್ದು ಎಲ್ಲರೂ ಕೊಡ್ತಾರೆ. ಒಂದು 15-20 ವರ್ಷ ಟೀಚಿಂಗ್ ಮಾಡಿ ಅನುಭವ ಇದ್ದವರು ಒಂದು ಸಣ್ಣ ಟಾಪಿಕ್ ಮೇಲೆ ತುಂಬ ಒಳ್ಳೆ ಡೆಮೋ ಕೊಟ್ಟು ಮಕ್ಕಳನ್ನ ಒಳ್ಳೆ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ಆಗುತ್ತೆ. ಬಟ್ 1 ದಿನ 2 ದಿನ ಫೀಡ್ಬ್ಯಾಕ್ ತಗೊಂಡ್ರೆ ಸಾಲೋದಿಲ್ಲ. ಇಲ್ಲಿ ಹೈಸ್ಕೂಲ್ ಎಜುಕೇಷನಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಒಂದು ಪುಸ್ತಕ, ಅದರಲ್ಲೇ ಇರೋ ಸಿಲೆಬಸ್ಸು, ಅದರಲ್ಲೇ ಎಕ್ಸಾಮ್ ಬರುವಂಥದ್ದು. PUನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ರೆಫರೆನ್ಸ್ ಬುಕ್ಗಳು 100 ಇರ್ತವೆ. ಆ ಮಗು ಯಾವುದೇ ರೆಫರೆನ್ಸ್ ಬುಕ್ಕಿನ ಯಾವುದೇ ಮೂಲೆಯಿಂದ ಒಂದು ಕ್ವಶನ್ ತಂದು ಕೊಡ್ಬೋದು, ಸರ್ ಇದು ಹೇಗೆ ಮಾಡೋದು ಕ್ವಶನ್ ಅಂತ. ಆ ಮೊಮೆಂಟ್ನಲ್ಲಿ ಇನ್ಸ್ಟಂಟೇನಿಯಸ್ಲಿ ಸಾಲ್ವ್ ಮಾಡಿ ಕೊಡಬೇಕಾದಂಥ ಕೆಪಾಸಿಟಿ ಇರೋ ಟೀಚರ್ಸ್ ಬೇಕಾಗುತ್ತೆ. ಸೊ ಅಂಥ ಟೀಚರ್ಸನ್ನು ರಿಕ್ರೂಟ್ ಮಾಡ್ತೇವೆ. ಎಷ್ಟೋ ಸತಿ ನಮಗೆ ಅನಿಸುತ್ತೆ ತುಂಬ 25-30 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಅವರು ದೊಡ್ಡ ಟೀಚರ್, ಹಾಗೆ ಅಂತಲ್ಲ. ಒಂದು ಕೂದಲ ಹಣ್ಣಾಗಿದೆ ಅಂತ ಹೇಳಿದರೆ ಅವರು ದೊಡ್ಡ ಟೀಚರ್ ಆಗಬೇಕಂತ ಅವಶ್ಯಕತೆ ಇಲ್ಲ. ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಸ್ಪಂದನೆ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಮಕ್ಕಳ ಕ್ವಶನ್ಸ್ಗಳಿಗೆ ಇನ್ಸ್ಟಂಟೇನಿಯಸ್ಲಿ ಆನ್ಸರ್ ಮಾಡ್ತಾರೆ, ಇದನ್ನೆಲ್ಲ ನೋಡಿಕೊಂಡು ನಾವು ಟೀಚರ್ಸನ್ನು ರಿಕ್ರೂಟ್ ಮಾಡ್ತೇವೆ. ಮತ್ತು ನಮ್ಮಲ್ಲಿ ಒಂದು ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮ್ ಅಂತ ಇದೆ. ಏನು ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ? ಈಗ ಹಳೆ ಕಾಲದ ಸಿಸ್ಟಮ್ ಹೇಗೆ ಅಂತ ಹೇಳಿದರೆ ಬೋರ್ಡ್ ಎಕ್ಸಾಮ್ಗೆ ಪಾಠ ಮಾಡ್ತಾರೆ, ಶನಿವಾರ ಆದಿತ್ಯವಾರ ಕೋಚಿಂಗು, ನೀಟ್ ಕೋಚಿಂಗು, CET ಕೋಚಿಂಗು, JEE ಕೋಚಿಂಗ್. ಯಾವುದೋ ಕಾಲೇಜಿನಲ್ಲಿ ಬೋರ್ಡ್ ಎಕ್ಸಾಮ್ ಪಾಠ ಮಾಡ್ತಾರೆ, ಕೋಚಿಂಗ್ ಇನ್ನೆಲ್ಲೋ ಆಗುತ್ತೆ.
ಕೋಚಿಂಗ್ನಲ್ಲಿ ಪಾಠ ಮಾಡುವಾಗ ಎಷ್ಟೋ ಸತಿ PUCನಲ್ಲಿ ಕ್ಲಾಸೇ ಆಗಿರೋದಿಲ್ಲ, ಆಗ ಅವರಿಗೆ ಕೋಚಿಂಗ್ ಶುರು ಆಗುತ್ತೆ. ಅಲ್ಲಿ ಒಂದು ಕನೆಕ್ಟಿವಿಟಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಪೀರಿಯಡ್ನಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಯಾವುದೋ ಒಂದು ಕಾನ್ಸೆಪ್ಟ್, ಆ ಕಾನ್ಸೆಪ್ಟನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಟಿಪಿಕಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತೇವೆ. ಟಿಪಿಕಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಂತ ಹೇಳಿದರೆ, ಹಿಂದೆ ಯಾವುದು CETನಲ್ಲಿ MCQ ಬಂದಿದೆ, JEEನಲ್ಲಿ ಯಾವುದು MCQ ಬಂದಿದೆ, ನೀಟ್ನಲ್ಲಿ ಯಾವುದು MCQ ಬಂದಿದೆ, ಅದನ್ನು ನಾವು ಸಾಲ್ವ್ ಮಾಡಿದಾಗ ಯಾವ ರೀತಿಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಎಕ್ಸಾಮಿಗೆ ಬರ್ಬೋದು ಎನ್ನುವ ಕಲ್ಪನೆ ಮಗುವಿಗೆ ಬರುತ್ತೆ. ಅದರ ಜೊತೆಗೆ ಈ ಬೋರ್ಡ್ ಎಕ್ಸಾಮ್ NCERTನಲ್ಲಿ ಏನಿದೆ ಅದು ಪಾಠ ಮಾಡಿ ಆದಮೇಲೆ ಎಡಿಷ್ನಲ್ ಪಾಯಿಂಟ್ಸ್ ಕೆಲವೊಂದು ಇರ್ಬೋದು, JEEಗಾಗಲಿ ನೀಟ್ಗಾಗಲಿ ಎಡಿಷ್ನಲ್ ಪಾಯಿಂಟ್ಸ್ ಇರ್ಬೋದು. ಅದನ್ನು ನಾವು ಆವಾಗಲೇ ಹೇಳ್ಕೊಡ್ತೇವೆ. ಬೆಳಗ್ಗೆ ಯಾವುದೋ ಕಾನ್ಸೆಪ್ಟ್ ಹೇಳಿಕೊಟ್ಟು ಅದರ ನೆಕ್ಸ್ಟ್ ಅದರ ಎಡಿಷ್ನಲ್ ಪಾಯಿಂಟ್ಸ್ ನಾವು ಹೇಳಿಕೊಟ್ರೆ ಬೇಗ ಮಗುವಿಗೆ ಅರ್ಥ ಆಗುತ್ತೆ. ಯಾವತ್ತೋ ಒಂದಿನ ನಾವು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ 1 ತಿಂಗಳ ನಂತರ ನೀಟ್ ಕೋಚಿಂಗ್ ಕೊಟ್ಟರೆ, ಇದು ಸಾಮಾನ್ಯ ಮಕ್ಕಳಿಗೆ ಹೇಗೆ, ನಮಗೆ ಕೂಡ ಹಾಗೆ, ಇವತ್ತು ಯಾವುದೋ ಒಂದು ಪಾಠ ಆಯಿತು ಅಂದರೆ ನಾಳೆ ಬೆಳಗ್ಗೆ ಅದು ಅರ್ಧಕ್ಕರ್ಧ ಮರ್ತು ಹೋಗಿರುತ್ತೆ. ಕರೆಕ್ಟ್. ಅದೇ ದಿನ ನಾವು ಕಾನ್ಸೆಪ್ಟ್ಗಳನ್ನು ಹೇಳಿಕೊಟ್ಟು, ಅದೇ ದಿನ ನಾವು ಎಡಿಷ್ನಲ್ ಪಾಯಿಂಟ್ಸ್ಗಳನ್ನು ಹೇಳಿಕೊಟ್ಟು, ಅದೇ ದಿನ ಅದಕ್ಕೆ ಸಂಬಂಧಪಟ್ಟ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕ್ಲಾಸ್ನಲ್ಲೇ ಹೇಳಿಕೊಡ್ತೇವೆ. ಆಮೇಲೆ ಮಕ್ಕಳು ಸ್ಟಡಿ ಅವರ್ನಲ್ಲಿ, ಸಂಜೆ ನಮ್ಮ ಕಾಲೇಜಿನಲ್ಲಿ ಸ್ಟಡಿ ಅವರ್ ಇರುತ್ತೆ, ಆ ಸ್ಟಡಿ ಅವರ್ನಲ್ಲಿ ಬೆಳಗ್ಗೆ ಯಾವುದು ಪಾಠ ಆಯಿತೋ ಅದಕ್ಕೆ ಸಂಬಂಧಪಟ್ಟ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತಾರೆ. ಅವಾಗೇನು ಅದಕ್ಕೆ ಅವರಿಗೆ ಆನ್ಸರ್ ಬರ್ತಾ ಹೋಗುತ್ತೆ, ಅವರ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಈ ಥರ ನಾವು ಒಂದು ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಕ್ಕಳನ್ನು ಎಂಟ್ರೆನ್ಸ್ ಎಕ್ಸಾಮ್ಗೆ ತಯಾರು ಮಾಡ್ತೀವಿ. ಈಗ ಕ್ಲಾಸ್ ರೂಮ್ನ ಒಳಗಡೆ ಎನ್ವಿರಾನ್ಮೆಂಟಿಗೆ ಎಷ್ಟು ಇಂಪಾರ್ಟೆಂಟು, ಅದರ ಹೊರಗಡೆ ಅಂದರೆ ಈ ಹಾಸ್ಟೆಲ್ನಲ್ಲೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಹಾಸ್ಟೆಲ್ ಫೆಸಿಲಿಟಿ ಬಗ್ಗೆ ಹೇಳ್ಬೋದಾ? ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಓದುವ ಒಂದು ವಾತಾವರಣ ನಾವು ಕಲ್ಪಿಸಿಕೊಡ್ಬೇಕಾಗತ್ತೆ. ಅದು ರೂಮ್ಗಳಾಗಿರ್ಬೋದು, ಸ್ಟಡಿ ಹಾಲ್ಗಳಾಗಿರ್ಬೋದು, ವಾರ್ಡನ್ಗಳಾಗಿರ್ಬೋದು, ಅಥವಾ ರೆಸಿಡೆನ್ಷಿಯಲ್ ಟೀಚರ್ಸ್ಗಳಾಗಿರ್ಬೋದು, ಸೂಪರ್ವೈಸರ್ಗಳಾಗಿರ್ಬೋದು, ಕೌನ್ಸಿಲರ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿ ಕೊಟ್ಟಾಗ ಮಾತ್ರ ಮಕ್ಕಳಿಗೆ ಒಂದು ಓದುವ ಎನ್ವೈರ್ಮೆಂಟ್ ಇರುತ್ತೆ. ಸೊ ನಮ್ಮ ಕಾಲೇಜಿನ ಹಾಸ್ಟೆಲ್ನಲ್ಲಿ ಪ್ರತಿ ಫ್ಲೋರ್ನಲ್ಲಿ ಕೂಡ ಒಂದು ಸ್ಟಡಿ ಹಾಲ್ಗಳಿರುತ್ತೆ. ಅಲ್ಲಿ ಓದಿಸಲಿಕ್ಕೆ ರೆಸಿಡೆನ್ಷಿಯಲ್ ಟೀಚರ್ಸ್ ಇರ್ತಾರೆ. ಹಾಗೆ ಒಂದು ಒಳ್ಳೆ ರೀತಿಯ ವಾತಾವರಣವನ್ನು ನಾವು ಹಾಸ್ಟೆಲ್ನಲ್ಲಿ ಕಲ್ಪಿಸಿಕೊಡ್ತಾ ಇದ್ದೇವೆ. ಬೆಳಗ್ಗೆ ಕೂಡ ಸ್ಟಡಿ ಅವರ್ ಇರುತ್ತೆ, ಸಂಜೆ ಕೂಡ ಬೆಳಗ್ಗೆ ಒಂದು 5ರಿಂದ 6:30 ಗಂಟೆವರೆಗೆ ಸ್ಟಡಿ ಅವರ್ ಇರುತ್ತೆ, ಸಂಜೆ 8:30ಯಿಂದ 10:30 ಗಂಟೆವರೆಗೆ ಸ್ಟಡಿ ಅವರ್ ಇರುತ್ತೆ. ಅಲ್ಲಿ ಓದಿಸಲಿಕ್ಕೆ ರೆಸಿಡೆನ್ಷಿಯಲ್ ಟೀಚರ್ಸ್ ಇರ್ತಾರೆ. ಆವಾಗ ಕೂಡ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದರೆ, ಚಿಕ್ಕ ಪುಟ್ಟ ಅನುಮಾನಗಳಿದ್ದರೆ ಅದನ್ನು ಖಂಡಿತವಾಗಿ ಟೀಚರ್ಸ್ ಪರಿಹಾರ ಮಾಡಿಕೊಡ್ತಾರೆ. ಈ ವಿದ್ಯಾರ್ಥಿಗಳ ಪ್ರತಿನಿತ್ಯದ ದಿನಚರಿ ಹೇಗಿರುತ್ತೆ ಅಂತ ನೋಡಿ, ನಮ್ಮಲ್ಲಿ ಬೆಳಗ್ಗೆ 4:50 ಮಕ್ಕಳು ಏಳಬೇಕಾಗುತ್ತೆ. ಶುರುವಿಗೆ ಮಕ್ಕಳಿಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಒಂದು 15 ದಿನ. ಹೌದು. ಆಮೇಲೆ ಆ ದಿನಚರಿಗೆ ಮಕ್ಕಳು ಸೆಟ್ ಆಗಿ ಹೋಗ್ತಾರೆ. ಈಗಿನ ಕಾಲದಲ್ಲಿ 10th ಆ ದಿನಚರಿಗೆ ಮಕ್ಕಳು ಯಾಕೆ ಸೆಟ್ ಆಗೋದಿಲ್ಲ ಅಂತ ಹೇಳಿದ್ರೆ, ನಾವು ಪೇರೆಂಟ್ಸೇ ಮಲಗೋದು ಲೇಟು. ಪೇರೆಂಟ್ಸೇ ನಾವು TV ನೋಡ್ಕೊಂಡು ಕೂತಿರ್ತೇವೆ, 11 ಗಂಟೆವರೆಗೆ TV ನೋಡ್ತೇವೆ, ರಿಯಾಲಿಟಿ ಶೋಗಳನ್ನು ನೋಡ್ತೇವೆ. ಮಲಗೋದು ಲೇಟ್ ಆದಾಗ ಆಟೋಮೆಟಿಕಲಿ ಬೆಳಗ್ಗೆ ಏಳೋದು ಲೇಟ್ ಆಗೇ ಆಗುತ್ತೆ. ನಮ್ಮ ಕಾಲೇಜಿಗೆ ಬಂದು ನಮ್ಮ ದಿನಚರಿಗೆ ಸೆಟ್ ಆದ ಕೂಡಲೇ ಒಂದು 15 ದಿನದಲ್ಲಿ ಆಟೋಮೆಟಿಕಲಿ ಅವರು 4:50 ಏಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಮಕ್ಕಳಿಗೆ ಬೆಲ್ ಇರುತ್ತೆ, ಆಗ ಅವರು ಹೇಳ್ತಾರೆ. 4:50ರಿಂದ 5 ಗಂಟೆ ಒಳಗೆ ಅವರು ಬ್ರಷ್ ಮಾಡಿ ಅವರು ಓದಲಿಕ್ಕೆ ರೆಡಿ ಆಗ್ತಾರೆ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೇಳುವಾಗ ಸಡನ್ ಮೆಷಿನ್ಗಳ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ನೋಡ್ತೇವೆ ಮಗುವನ್ನು ತಾಯಿ ಹೇಗೆ ಮನೆಯಲ್ಲಿ ಎಬ್ಬಿಸ್ತಾರೆ, ಏಳು ಮಗ ಏಳು 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 ಹೇಳಿ ಒಂದು 10 ನಿಮಿಷ ತಗೊಳ್ತಾರೆ ಅವರು. ಆ 10 ನಿಮಿಷದಲ್ಲಿ ಅವರು ಎದ್ದು ಬ್ರಷ್ ಮಾಡಿ ಓದಲಿಕ್ಕೆ ರೆಡಿ ಆಗ್ತಾರೆ. ಆಮೇಲೆ ಅವರು ಸ್ಟಡಿ ಹಾಲ್ಗೆ ಹೋಗ್ತಾರೆ. 5ರಿಂದ 6:30 ಗಂಟೆವರೆಗೆ ಅವರು ಓದ್ತಾರೆ ಸ್ಟಡಿ ಹಾಲ್ನಲ್ಲಿ. ಆಮೇಲೆ 6:30ಯಿಂದ 7:30 ಗಂಟೆವರೆಗೆ ಅವರಿಗೆ ಫ್ರೆಶ್ ಆಗಲಿಕ್ಕೆ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇರುತ್ತೆ. 8 ಗಂಟೆಗೆ ಅವರಿಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 8 ಗಂಟೆಯಿಂದ 1 ಗಂಟೆವರೆಗೆ ಇಂಟಿಗ್ರೇಟೆಡ್ ಮಾದರಿಯಲ್ಲಿ ಪಾಠಗಳು ನಡೆಯುತ್ತೆ. 1ರಿಂದ 2 ಗಂಟೆವರೆಗೆ ಲಂಚ್ ಬ್ರೇಕ್ ಇರುತ್ತೆ. ಮತ್ತೆ 2ರಿಂದ 3:30ವರೆಗೆ ಅವರಿಗೆ ಮತ್ತೆ ಕ್ಲಾಸಸ್ ಇರುತ್ತೆ. 4 ಗಂಟೆ ಸುಮಾರಿಗೆ ಅವರಿಗೆ ಒಂದು ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ. ಆಮೇಲೆ 4:15ರಿಂದ 7 ಗಂಟೆವರೆಗೆ ಗೈಡೆಡ್ ಸ್ಟಡಿ ಅವರ್ಸ್ ಅಂತ ಇರುತ್ತೆ. ಈ ಗೈಡೆಡ್ ಸ್ಟಡಿ ಅವರ್ಸ್ ಎನ್ನುವಂಥದ್ದು ಇದೊಂದು ನಮ್ಮ ಕಾಲೇಜಿನ ಸ್ಪೆಷಾಲಿಟಿ ಇದು. ಇಲ್ಲಿ ಹೇಗೆ ಅಂತ ಹೇಳಿದರೆ, ಕ್ಲಾಸ್ ರೂಮ್ನಲ್ಲಿ ಸ್ವಲ್ಪ ಸಂಖ್ಯೆ ಜಾಸ್ತಿ ಇರುತ್ತೆ, ಮಕ್ಕಳ ಸಂಖ್ಯೆ 50ರಿಂದ 60ವರೆಗೆ ಇರುತ್ತೆ. ಸ್ಟಡಿ ಅವರ್ನಲ್ಲಿ ಒಂದು ಕ್ಲಾಸ್ನಲ್ಲಿ ಒಂದು ಬೆಂಚಲ್ಲಿ 2 ಮಕ್ಕಳನ್ನು ಕೂರಿಸಿ ಅವರನ್ನು ತುಂಬ ಶಾಂತ ರೀತಿಯಲ್ಲಿ ಅವರನ್ನು ಓದಿಸ್ತೇವೆ. ಮಕ್ಕಳು ಓದ್ತಾರೆ ಇಲ್ಲೋ ನೋಡಲಿಕ್ಕೆ ಒಂದು ವಾರ್ಡನ್ ಅಥವಾ ರೆಸಿಡೆನ್ಷಿಯಲ್ ಟೀಚರ್ ಎದುರುಗಡೆ ಇರ್ತಾರೆ. ಅಲ್ಲಿ ಓದುವಾಗ ಅದು ನಾನು ಆಗ ಹೇಳಿದ ಹಾಗೆ ಬೆಳಗ್ಗೆ ಏನು ಪಾಠ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸನ್ನು ಅವರು ಸಾಲ್ವ್ ಮಾಡ್ತಾ ಇರ್ತಾರೆ. ಅವ್ರು ಏನೇ ಅನುಮಾನ ಬಂದರೂ ಕ್ಲಾಸ್ನ ಹೊರಗಡೆ ಪ್ರತಿ ಫ್ಲೋರ್ನ ಸ್ಟಾಫ್ ರೂಮ್ನಲ್ಲಿ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಟೀಚರ್ಸ್ ಅವೈಲೇಬಲ್ ಇರ್ತಾರೆ. ಅಲ್ಲಿ ಏನೋ ಡೌಟ್ಸ್ ಬಂದರೆ ಅವ್ರ ಹತ್ರ ಕೇಳಿ ಪರಿಹಾರ ಮಾಡಿಕೊಂಡು ಬರ್ಬೋದು. ಇದಕ್ಕೆ ನಾವು ಗೈಡೆಡ್ ಸ್ಟಡಿ ಅವರ್ಸ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದರೆ, ಈಗ ಒಂದು ಮನೆಯಲ್ಲಿದ್ದಾಗ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಆಕ್ಸೆಸ್ ಸಿಗುತ್ತೆ. ಅದು ಒಂದು ಯೂಟ್ಯೂಬ್ ನೋಡಿ
ಡೌಟ್ಸ್ ಪರಿಹಾರ ಮಾಡಿಕೊಳ್ಬೋದು, ಬೇರೆ ಬೇರೆ ಭಯ ಇರುತ್ತೆ. ಕರೆಕ್ಟ್. ಬಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಡೌಟ್ ಕೂಡ ಪರಿಹಾರ ಮಾಡಿಕೊಳ್ಬೋದು, ಟೈಮ್ ವೇಸ್ಟ್ ಕೂಡ ಮಾಡ್ಬೋದು. ಅದು 2 ಆಪ್ಷನ್ ಇರುತ್ತೆ. ಇಲ್ಲಿ ಹಾಗೇ ಇಲ್ಲ. ಆ ಮಕ್ಕಳಿಗೆ ಏನು ಅನುಮಾನ ಇದೆ, ಯಾವ ಕ್ವಶನ್ಸಿಗೆ ಮಗುವಿಗೆ ಆನ್ಸರ್ ಬರ್ತಾ ಇಲ್ಲ, ಆ ಕ್ವಶನ್ಸ್ಗೆ ಇಮಿಡಿಯೇಟ್ಲಿ ಟೀಚರ್ಸ್ ಸಾಲ್ವ್ ಮಾಡಿ ಕೊಡ್ತಾರೆ. ಇದು ಗೈಡೆಡ್ ಸ್ಟಡಿ ಅವರ್ಸ್ ಅಂತ 4:15 7 ಗಂಟೆವರೆಗೆ. 7 ಗಂಟೆಗೆ ಅವರು ಹಾಸ್ಟೆಲ್ಗೆ ಹೋಗ್ತಾರೆ. ಅವರಿಗೆ ಪೇರೆಂಟ್ಸ್ಗೆ ಕಾಲ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಪೇರೆಂಟ್ಸ್ಗೆ ಕಾಲ್ ಮಾಡಲಿಕ್ಕೆ ಕಾರ್ಡ್ ಸಿಸ್ಟಮ್ ಅಂತ ಇರುತ್ತೆ. ಅದರಲ್ಲಿ ತಂದೆ ತಾಯಿಯ ನಂಬರ್ ಮಾತ್ರ ಇರುತ್ತೆ. ಅವರಿಗೆ ಅದನ್ನು ಫೋನ್ ಮಾಡಿ ಮಾತಾಡ್ಬೋದು. 7:30 8:15 8:30 ಅವರು ಊಟ ಮಾಡ್ಕೊಳ್ಬೋದು. ಓಕೆ. ಆಮೇಲೆ 8:30 10 ಗಂಟೆವರೆಗೆ ಮತ್ತೆ ನಾವು ಅವರನ್ನು ಓದಿಸ್ತೇವೆ. ಇದು ಒಂದು ಅವರ ದಿನಚರಿ. ಮತ್ತು ಪ್ರತಿ ಆದಿತ್ಯವಾರ ಅವರಿಗೆ ಟೆಸ್ಟ್ಗಳು ಇರ್ತವೆ. ಈಗ ಈ ನೀಟ್ ಆಗಿರ್ಬೋದು, JEE ಪರೀಕ್ಷೆಗಳಾಗಿರ್ಬೋದು, ಇಂಥ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಆ ಟೆಸ್ಟನ್ನು ಮೊದಲೇ ಮಕ್ಕಳಿಗೆ ಕೊಡ್ತಾ ಇರಬೇಕು, ಪ್ರಿಪೇರ್ ಮಾಡ್ತಾ ಇರಬೇಕು. ಸೊ ಆ ಪ್ರೋಸೆಸ್ ಹೇಗಿರುತ್ತೆ ಅಂತ? ಹೌದು ನೋಡಿ, ನಮ್ಮ ಕಾಲೇಜಿನಲ್ಲಿ ಸೈನ್ಸ್ ಮಾತ್ರ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು ಎನ್ನುವ ಮಕ್ಕಳು ಬರ್ತಾರೆ, ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗಬೇಕು ಎನ್ನುವ ಮಕ್ಕಳು ಕೂಡ ಬರ್ತಾರೆ. ಸೊ ಇದರಲ್ಲಿ ಏನು ಅಂತ ಹೇಳಿದರೆ, ಮೆಡಿಕಲ್ ಫೀಲ್ಡಿಗೆ ಹೋಗುವಂಥ ಮಕ್ಕಳು ನೀಟ್ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಎಲ್ಲೋ ನೀಟ್ ಮುಖಾಂತರ ನಮಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ನಮಗೆ BSc ಅಗ್ರಿಕಲ್ಚರ್ ಮಾಡಬೇಕು, ಫಾರ್ಮ್ ಸೈನ್ಸಿಗೆ ಹೋಗಬೇಕು ಅಂತಂದರೆ CET ಎಕ್ಸಾಮ್ ಕೂಡ ಬರೀಬೇಕಾಗುತ್ತೆ. ಆಮೇಲೆ ಮಾರ್ಕ್ ತುಂಬ ಕಡಿಮೆ ಬಂದಾಗ ಇಂಜಿನಿಯರಿಂಗ್ ಫೀಲ್ಡ್ ಹೋಗೋ ಮಕ್ಕಳು ಕೂಡ ಇರ್ತಾರೆ. ಹಾಗಾಗಿ ಮೆಡಿಕಲ್ ಆಸ್ಪಿರೆಂಟ್ಸು ನೀಟಿಗೆ ಪ್ರಿಪರೇಷನ್ ಮಾಡಬೇಕು, CETಗೆ ಪ್ರಿಪರೇಷನ್ ಮಾಡಬೇಕು. ಹಾಗೆ ಇಂಜಿನಿಯರಿಂಗ್ ಮಾಡಬೇಕು, ಬೆಸ್ಟ್ IIT ಕಾಲೇಜ್ನಲ್ಲಿ ಸೀಟ್ ಸಿಗಬೇಕು, NITಸ್ನಲ್ಲಿ ಸೀಟ್ ಸಿಗಬೇಕು ಅನ್ನೋರು JEE ಎಕ್ಸಾಮ್ ಬರೀಬೇಕು, ಅದ್ರ ಜೊತೆಗೆ CET ಎಕ್ಸಾಮ್ ಕೂಡ ಬರೀಬೇಕಾಗುತ್ತೆ. ಹಾಗಾಗಿ ನಾವು ಏನು ಮಾಡ್ತೇವೆ, ಯಾರು ನೀಟ್ ಆಸ್ಪಿರೆಂಟ್ಸ್ ಇರ್ತಾರೆ ಅವರಿಗೆ ಪ್ರತಿ ಭಾನುವಾರ 8ರಿಂದ 11 ಗಂಟೆವರೆಗೆ ನೀಟ್ ಎಕ್ಸಾಮನ್ನು ಮಾಡ್ತೇವೆ. ಆ ಹಿಂದಿನ ವಾರದಲ್ಲಿ ನಾವು ಏನೆಲ್ಲ ಪಾಠ ಮಾಡಿದ್ವೋ, ಮಕ್ಕಳು ಏನೆಲ್ಲ ಕಲ್ತರೋ ಅದರ ಮೇಲೇ ಎಕ್ಸಾಮ್ ಇರುತ್ತೆ. ಎಷ್ಟು ನೀಟ್ ಅಂತ ಹೇಳಿದರೆ 720 ಮಾರ್ಕ್ಸ್ನ ಟೆಸ್ಟು, 3 ಗಂಟೆ ಟೆಸ್ಟು. ಅದರಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. ಫಿಸಿಕ್ಸ್ 180 ಮಾರ್ಕ್ಸು, ಕೆಮಿಸ್ಟ್ರಿ 180 ಮಾರ್ಕ್ಸು, ಬಾಟ್ನಿ 180 ಮಾರ್ಕ್ಸು, ಝುವಾಲಜಿ 180 ಮಾರ್ಕ್ಸ್. ಅದು 3 ಗಂಟೆ ಇರುವಂಥದ್ದು. ಆ್ಯಕ್ಚುಲ್ ನೀಟ್ ಎಕ್ಸಾಮ್ನಲ್ಲಿ ಯಾವ ರೀತಿ 3 ಗಂಟೆಯಲ್ಲಿ OMR ಶೀಟ್ ಕೊಟ್ಟು ಎಕ್ಸಾಮ್ ಮಾಡ್ತಾರೋ ಅದೇ ರೀತಿಯಲ್ಲಿ ನಾವು ಪ್ರತಿ ಆದಿತ್ಯವಾರ 720 ಮಾರ್ಕ್ಸಿಗೆ ನಾವು ಟೆಸ್ಟ್ ಮಾಡ್ತೇವೆ. ಅದೇ ಥರ JEE ಆಸ್ಪಿರೆಂಟ್ಸ್ಗೆ JEE ಮೇನ್ಸ್ ಅಂತ ಹೇಳಿದರೆ 300 ಮಾರ್ಕ್ಸ್. ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್. ಫಿಸಿಕ್ಸ್ 100 ಮಾರ್ಕ್ಸಿಗೆ, ಕೆಮಿಸ್ಟ್ರಿ 100 ಮಾರ್ಕ್ಸಿಗೆ, ಮ್ಯಾಥ್ಸ್ 100 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ರೀತಿ ನಾವು ಅವರಿಗೆ ಎಕ್ಸಾಮ್ ಕೊಡ್ತೇವೆ. ಹಾಗೆ ಮಾಡಿದಾಗ ಏನಾಗುತ್ತೆ, 2 ವರ್ಷ ಅವರು ಪ್ರತಿ ಆದಿತ್ಯವಾರ ಎಕ್ಸಾಮ್ ಬರೆದು ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ, ಪ್ರೆಷರ್ ಮ್ಯಾನೇಜ್ಮೆಂಟ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲ್ ಎಕ್ಸಾಮ್ನಲ್ಲಿ ಮಕ್ಕಳು ಪ್ಯಾನಿಕ್ ಆಗುವ ಯಾವುದೇ ಸಂದರ್ಭಗಳು ಇರೋದಿಲ್ಲ. ಇದರ ಜೊತೆಗೆ ನಾವು CET ಎಕ್ಸಾಮ್ ಅಂತ ಹೇಳಿದೆ, ನಾವು ವಾರ ಮಧ್ಯದಲ್ಲಿ ಬುಧವಾರ ಮತ್ತು ಗುರುವಾರ CET ಮ್ಯಾಥಮೆಟಿಕ್ಸ್ ಕೂಡ ಅವರಿಗೆ ಎಕ್ಸಾಮ್ ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಸಾಮಾನ್ಯವಾಗಿ ಫಸ್ಟ್ PUC ಸಿಲೆಬಸ್ಸು ಯಾವಾಗಲೂ ಮುಗಿಯುವಂಥದ್ದು, ಎಕ್ಸಾಮ್ ಮುಗಿಯುವಂಥದ್ದು ಫೆಬ್ರವರಿನಲ್ಲಿ. ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮ್ ಬರೆಯೋದು ಫೆಬ್ರವರಿನಲ್ಲಿ. ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ ಕಾಲೇಜ್, ಫೆಬ್ರವರಿ ಆಗುವಾಗ ಫಸ್ಟ್ PUC ಮುಗೀತು. ಆಮೇಲೆ ನಾವು ಇಮಿಡಿಯೇಟ್ಲಿ ನಾವು ಸೆಕೆಂಡ್ PUC ಸ್ಟಾರ್ಟ್ ಮಾಡ್ತೇವೆ. ಮಾರ್ಚ್, ಏಪ್ರಿಲ್, ಮೇನಲ್ಲಿ ಅವರಿಗೆ ನಾವು ರಜೆ ಕೊಡುವಂಥದ್ದು. ಓಕೆ. ಒಂದು 20 ದಿನ ರಜೆ ಇರುತ್ತೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅನ್ನೋವಾಗ, ಸೆಪ್ಟೆಂಬರ್ ಎನ್ನುವಾಗ ಸೆಕೆಂಡ್ PUC ಸಿಲೆಬಸ್ ಕೂಡ ನಾವು ಮುಗಿಸ್ತೇವೆ. ಯಾಕೆ ಮುಗಿಸ್ತೇವೆ ಅಂತ ಹೇಳಿದರೆ, ಈಗ ನೀಟ್ ಆಗಲಿ JEE ಆಗಲಿ ಅದರಲ್ಲಿ ಫಸ್ಟ್ PUC ಸಿಲೆಬಸ್ದು ಕೂಡ ಕ್ವಶನ್ ಕೇಳ್ತಾರೆ, ಸೆಕೆಂಡ್ PUC ಸಿಲೆಬಸ್ದು ಕೂಡ ಕ್ವಶನ್ ಕೇಳ್ತಾರೆ. ಅದು 50-50. ಓಕೆ. ಹಾಗಾಗಿ ಈಗ ಏನಾಗುತ್ತೆ, ಸೆಕೆಂಡ್ PUC ಸಿಲೆಬಸ್ ಕಲ್ತಾದ್ಮೇಲೆ ಫಸ್ಟ್ PUC ಸಿಲೆಬಸ್ ನ್ಯಾಚುರಲಿ ಮಗುವಿಗೆ ಮರ್ತು ಹೋಗುತ್ತೆ. ಅಕ್ಟೋಬರ್, ನವೆಂಬರ್ನಲ್ಲಿ ನಾವು ಫಸ್ಟ್ PUC ರಿವಿಷನ್ ಮಾಡ್ತೇವೆ. ಡಿಸೆಂಬರ್ನಲ್ಲಿ ಅವರಿಗೆ JEE ಮಾರ್ಕ್ ಟೆಸ್ಟ್ ಕೊಡ್ತೇವೆ. ಯಾಕಂತೇಳಿ ಜನವರಿನಲ್ಲಿ JEE ಮೇನ್ಸ್ ಎಕ್ಸಾಮ್ ಬರುತ್ತೆ. JEE ಮೇನ್ಸ್ ಎಕ್ಸಾಮ್ ಎನ್ನುವಂಥದ್ದು ಸೆಕೆಂಡ್ PUC ಮುಗಿದ ಮೇಲೆ ಬರುವಂಥದ್ದಲ್ಲ. ಸೆಕೆಂಡ್ PUC ಮಗು ಇರುವಾಗ ಜನವರಿನಲ್ಲಿ ಒಂದು ಎಕ್ಸಾಮ್ ಬರುತ್ತೆ, ಏಪ್ರಿಲ್ನಲ್ಲಿ ಒಂದು ಎಕ್ಸಾಮ್ ಬರುತ್ತೆ. ಯಾವ ಎಕ್ಸಾಮ್ನಲ್ಲಿ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದರ ಪರ್ಫಾರ್ಮೆನ್ಸನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಹಾಗೆ ಎಷ್ಟೋ ಕಾಲೇಜುಗಳಲ್ಲಿ ಜನವರಿ ಅಂತ ಹೇಳುವಾಗ ಸಿಲೆಬಸ್ ಮುಗಿದಿರೋದಿಲ್ಲ. ಆದರೆ ನಮ್ಮ ಕಾಲೇಜಿನಲ್ಲಿ ಜನವರಿ ತಿಂಗಳು ಬರುವಾಗ ಸೆಕೆಂಡ್ PUC ಸಿಲೆಬಸ್ ಮುಗಿದು ಫಸ್ಟ್ PUC ರಿವಿಷನ್ ಆಗಿ ಟೆಸ್ಟ್ ಸೀರೀಸ್ ಆಗಿ ಅವರನ್ನು ನಾವು JEE ಎಕ್ಸಾಮ್ಗೆ ಬರೀತೇವೆ. ಅದು ಮಾಡುವ ಉದ್ದೇಶ ಏನು ಅಂತ ಹೇಳಿದರೆ, ಆಮೇಲೆ ಅವರಿಗೆ ಜನವರಿ ಎಂಡಲ್ಲಿ, ಜನವರಿ 15ರ ನಂತರ ಲ್ಯಾಬ್ ಎಕ್ಸಾಮ್ಗಳು ಬರ್ತವೆ, ಪ್ರಿಪರೇಟರಿ ಎಕ್ಸಾಮ್ಗಳು ಬರ್ತವೆ, ಪಬ್ಲಿಕ್ ಎಕ್ಸಾಮನ್ನು ಬರೀಬೇಕು. ಆಗ JEE ಆಲ್ರೆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿತ್ತು ಅಂತ ಹೇಳಿದರೆ ಮಕ್ಕಳಲ್ಲಿ ಯಾವುದೇ ರೀತಿಯ ಪ್ರೆಷರ್ ಇರೋದಿಲ್ಲ. ಆಮೇಲೆ ಕೂಡ ನಾವು ಬೋರ್ಡ್ ಎಕ್ಸಾಮ್ ಆದ ಮೇಲೆ ಕೂಡ ಅವರಿಗೆ ಪಾರ್ಟ್ ಟೆಸ್ಟ್ ಸೀರೀಸ್ ಇರ್ಬೋದು, ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಇರ್ಬೋದು. ಈ ಪಾರ್ಟ್ ಟೆಸ್ಟ್ ಸೀರೀಸ್ ಎನ್ನುವಂಥದ್ದು ನಾವು ಡಿಸೆಂಬರಲ್ಲಿ ಮಾಡ್ತೇವೆ. ಕೆಲವೊಂದು ಫುಲ್ ಲೆಂತ್ ಟೆಸ್ಟ್ ಸೀರೀಸ್ಗಳನ್ನು ಕೂಡ ಮಾಡ್ತೇವೆ. ಬೋರ್ಡ್ ಎಕ್ಸಾಮ್ ಆದ ಮೇಲೆ ಫುಲ್ ಲೆಂತ್ ಟೆಸ್ಟ್ ಸೀರೀಸ್ಗಳನ್ನು ಮಾಡ್ತೇವೆ. ಸೊ ಈ ಥರ ಮಗುವಿಗೆ ಹೇಗೆ ಒಂದು ಬೆಸ್ಟ್ ಸಿಸ್ಟಮ್ ಕೊಡಬೇಕು ಟೆಸ್ಟಿಂಗ್ಗೆ ಸಂಬಂಧಪಟ್ಟು ಅದನ್ನು ನಾವು ಕೊಡ್ತೇವೆ. ಈಗ JEE ಮೇನ್ಸ್ ಅಂತ ಬಂದಾಗ ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, OMR ನೀಟ್ OMR ಬೇಸ್ಡ್ ಟೆಸ್ಟ್.
ಸೊ JEE ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಸೊ JEE ಎಕ್ಸಾಮ್ ಹತ್ರ ಬಂದಾಗ ಅವರಿಗೆ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಮಿನಿಮಮ್ 10 ಟೆಸ್ಟ್ಗಳನ್ನು ಕೊಟ್ಟು ಅವರಿಗೆ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಯಾವುದೇ ರೀತಿಯ ಆಂಗ್ಸೈಟಿ ಬರದ ಹಾಗೆ, ಯಾವುದೇ ರೀತಿಯ ಪ್ರೆಷರ್ ಬರದ ಹಾಗೆ ತುಂಬ ಚೆನ್ನಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಳ್ಳುವ ಹಾಗೆ ನಾವು ಟೆಸ್ಟ್ ಸೀರೀಸ್ಗಳನ್ನು ನಮ್ಮ ಕಾಲೇಜಿನಲ್ಲಿ ಕಂಡಕ್ಟ್ ಮಾಡ್ತೀವಿ. ಈಗ SSLC ಮುಗಿಸಿ PUC ಬಂದಿರ್ತಾರೆ. ಸೊ SSLCಯಲ್ಲಿ ಬೋಧನಾ ಕ್ರಮ ಬೇರೆ ಇರುತ್ತೆ, ಅವರು ಬೆಳೆದು ಬಂದಂಥ ಎನ್ವಿರಾನ್ಮೆಂಟ್ ಬೇರೆ ಇರುತ್ತೆ, ಓದಿದ ಎನ್ವಿರಾನ್ಮೆಂಟ್ ಬೇರೆ ಇರುತ್ತೆ. PUC ಬಂದಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದೊಂದು ಸಮಸ್ಯೆ ಆಗುತ್ತೆ ಪಾಪ ವಿದ್ಯಾರ್ಥಿಗಳಿಗೆ. ಹೌದು, ಅದನ್ನು ಹೇಗೆ ನಿವಾರಿಸ್ತೀರಿ ಅಂತ? ಕರೆಕ್ಟ್. ಈಗ ಕೆಲವು ಮಕ್ಕಳು ಮಹಾರಾಷ್ಟ್ರದಿಂದ ಬಂದಿರ್ಬೋದು, ಕೆಲವು ಮಕ್ಕಳು ದುಬೈಯಿಂದ ಬಂದಿರ್ಬೋದು, ಕೆಲವು ಮಕ್ಕಳು ಸ್ಟೇಟ್ ಬೋರ್ಡ್ ಸಿಲೆಬಸ್ ಓದಿ ಬಂದಿರ್ತಾರೆ, ಕೆಲವರು ICSE ಓದಿ ಬಂದಿರ್ತಾರೆ, ಕೆಲವರು CBSE ಓದಿ ಬಂದಿರ್ತಾರೆ, ಕೆಲವರು IB ಇಂದ ಬಂದಿರ್ತಾರೆ. ಇಲ್ಲಿ ಸಿಲೆಬಸ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಈಗ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ದೋಣಿಯಲ್ಲಿ ಇರ್ತಾರೆ. ಅವರೆಲ್ಲರನ್ನು ಒಂದು ಹಡಗಿಗೆ ನಾವು ಹಾಕಿ ಅದನ್ನು ಒಟ್ಟಿಗೆ ಕೊಂಡೋಗ್ಬೇಕು ಆ ಮಕ್ಕಳನ್ನು. ಹೌದು. ಇಲ್ಲಿ ನಾವು ಏನು ಮಾಡ್ತೇವೆ, ನಾವು ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೇವೆ. ನಾವು ಎಲ್ಲ ಕಾಲೇಜುಗಳಿಗಿಂತ ಒಂದು 15-20 ದಿನ ಮುಂಚೆ ನಾವು ಕಾಲೇಜ್ ಸ್ಟಾರ್ಟ್ ಮಾಡ್ತೇವೆ. ಒಂದು ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೇವೆ. PUCನಲ್ಲಿ ಫಿಸಿಕ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಕೆಮಿಸ್ಟ್ರಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಮ್ಯಾಥ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಬಯಾಲಜಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಮಿನಿಮಮ್ ಬೇಸಿಕ್ ನಾಲೆಜ್ ಬೇಕು ಅದನ್ನು ನಾವೇ ಹೇಳಿಕೊಡ್ತೇವೆ. ಎಷ್ಟೋ ಸತಿ ಏನಾಗುತ್ತೆ, ಇದು ನಿನಗೆ ಹೈಸ್ಕೂಲಲ್ಲಿ ಹೇಳ್ಕೊಡ್ಲಿಲ್ವಾ, ಇದು ನಿಮಗೆ ಬರೋದಿಲ್ವಾ ಅಂತ ಕ್ವಶನ್ಗಳನ್ನು ನಾವು ಫಸ್ಟಿಗೆ ಡೇ 1ನಲ್ಲಿ ಮಕ್ಕಳಿಗೆ ಹೇಳೋದೇ ಇಲ್ಲ. ಏನು ರಿಕ್ವೈರ್ಡ್ ಮ್ಯಾಥಮೆಟಿಕ್ಸ್ ಬೇಕು, ಏನು ರಿಕ್ವೈರ್ಡ್ ಸೈನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮಗುವಿಗೆ ಆಗ ಬರಬೇಕು, ಅದನ್ನು ನಾವು ಫಸ್ಟಿಗೆ ನಾವು ಎಲ್ಲ ಹೇಳ್ಕೊಡ್ತೇವೆ. ಇದಕ್ಕೆ ನಾವು ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೇವೆ. ಅದನ್ನು ತುಂಬ ಸ್ಲೋ ಆಗಿ ಅದನ್ನು ಎಲ್ಲ ಅರ್ಥ ಮಾಡಿಕೊಂಡು ನಾವು ಆಗ ಏನಾಗುತ್ತೆ, ಮಕ್ಕಳು PUCಗೆ ಸೆಟ್ ಆಗ್ತಾರೆ. ಆಮೇಲೆ ನಮಗೆ ಪಾಠ ಮಾಡಿಕೊಂಡು ಹೋಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಈಗ ಕಾಲೇಜಿಗೆ ಬಂದಾಗ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಸ್ಟೂಡೆಂಟ್ಗಳು ಎಲ್ಲರೂ 90+ ಇರ್ತಾರೆ, ಎಲ್ಲರೂ ಬುದ್ಧಿವಂತರು ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೆಲವರು ಆವ್ರೇಜ್ ಸ್ಟೂಡೆಂಟ್ಸು ಇರ್ತಾರೆ. ಸೊ ಅವ್ರಿಗೆ ಹೇಗೆ ಟೀಚ್ ಮಾಡ್ತೀರಿ ಅಂತ? ಸ್ಪೆಷಲ್ ಕ್ಲಾಸಸ್ ಏನಾದರೂ ಇರುತ್ತಾ, ಹೇಗೆ? ನೀವು ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಈಗ ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಪ್ರೊಸೆಸ್ನಲ್ಲಿ ನಾವು ಕಟ್ ಆಫ್ ಅಂತ ಇಟ್ಟಿಲ್ಲ. ಯಾವುದೇ ಮಗು ನಮ್ಮ ಟೀಮನ್ನು, ನಮ್ಮ ಕಾಲೇಜನ್ನು ನಂಬಿ ಬಂದರು ಅಂತ ಹೇಳಿದರೆ ಅದು 45% ಇರ್ಬೋದು, 95% ನಾವು ಸೀಟ್ ಕೊಡ್ತೇವೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಕೆಲವು ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಆಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅವರಿಗೆ ಒಂದು ಸ್ಕೋರ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಇರುತ್ತೆ. ಅವರನ್ನು ನಾವು 1 ಟೆಸ್ಟ್ ಆಗಿ 2 ಟೆಸ್ಟ್ ಆಗಿ ಅದನ್ನು ಐಡೆಂಟಿಫೈ ಮಾಡಿ ಅವರಿಗೆ ಸಪ್ರೇಟ್ ಒಂದು ಗ್ರೂಪ್ ಮಾಡಿ ಅವರಿಗೆ ಮತ್ತೆ ಒಂದು ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಇಂಡಿವಿಜುವಲಿ ನಾವು ಅವರಿಗೆ ಹೇಳಿಕೊಡ್ತೇವೆ. ಶುರುವಿನ 2-3 ತಿಂಗಳು ನಾವು ತುಂಬ ಕೇರ್ಫುಲಿ ಈ ಸಿಸ್ಟಮನ್ನು ನಾವು ಮಾಡಿದರೆ ಅವರು ಕೂಡ ಮತ್ತೆ ಮೇನ್ ಸ್ಟ್ರೀಮಿಗೆ ಬಂದು ಅವರು ಕೂಡ ಅರ್ಥ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಏನು ನಮ್ಮ ಉದ್ದೇಶ ಅಂತ ಹೇಳಿದರೆ, ಒಂದು 98% ಮಾರ್ಕ್ಸ್ ತೆಗೆದುಕೊಂಡ ಮಗು PUCಗಳಲ್ಲಿ ಕೂಡ 99 ತೆಗೆಯೋ ದೊಡ್ಡ ವಿಚಾರ ಆಗೋದಿಲ್ಲ. ಒಂದು 50% ತೆಗೆದ ಮಗು, 65% ತೆಗೆದ ಮಗು ನಮ್ಮ ಕಾಲೇಜಿಂದ ಹೋಗುವಾಗ 95% ತೆಗೆದು ಹೋಗಬೇಕು. ಅದಕ್ಕೆ ಬೇಕಾಗಿ ನಾವು ಏನೆಲ್ಲ ನಾವು ಅದಕ್ಕೆ ಫೌಂಡೇಶನ್ ಕೊಡಬೇಕು, ಎಕ್ಸ್ಟ್ರಾ ಸಪೋರ್ಟ್ ಕೊಡಬೇಕು, ಅದನ್ನೆಲ್ಲ ಮಾಡ್ತೇವೆ. ಇದ್ರ ಜೊತೆಗೆ ಕೆಲವೊಂದು ಕನ್ನಡ ಮೀಡಿಯಮಿಂದ ಬಂದ ಮಕ್ಕಳು ಕೂಡ ಇರ್ತಾರೆ. ಅವ್ರಿಗೆ ಏನಾಗುತ್ತೆ, ಫಸ್ಟ್ 2 ತಿಂಗಳು ಭಾರಿ ಕಷ್ಟ ಆಗಿ ಹೋಗುತ್ತೆ. ಈಗ ನಾನು ಕೂಡ PUCಗೆ ಬರುವಾಗ ಕನ್ನಡ ಮೀಡಿಯಮಿಂದಲೇ PUCಗೆ ಬಂದವ. ಶುರುವಿನ 2 ತಿಂಗಳು ನಮಗೆ ಏನು ಆಗ್ತಾ ಇದೆ ಕ್ಲಾಸಲ್ಲಿ ಅಂತಲೇ ಗೊತ್ತಾಗೋದಿಲ್ಲ. ನಾವೇನು ಮಾಡ್ತೇವೆ, ಅಂಥ ಮಕ್ಕಳು ಒಂದು 15 ಮಕ್ಕಳು 20 ಮಕ್ಕಳು ಇದ್ದರೆ 4 ಗಂಟೆವರೆಗೆ ಏನು ಕ್ಲಾಸ್ ಆಗುತ್ತೆ, ಅದರ ನಂತರ ಅವರಿಗೆ ಮೊದಲ 2 ತಿಂಗಳು ನಾವು ಕೂತ್ಕೊಂಡು ಅವರಿಗೆ ನಾವು ಕನ್ನಡದಲ್ಲಿ ಹೇಳಿಕೊಟ್ಟು ಇಂಗ್ಲೀಷ್ನಲ್ಲಿ ಹೇಳಿಕೊಟ್ಟು ಅವರನ್ನು ರೆಡಿ ಮಾಡ್ತೇವೆ. ಸೊ 2 ತಿಂಗಳು ನಾವು ಒಂದು ಈ ಥರ ಕಲೆಕ್ಟಿವ್ ಇದು ಮಾಡಿದಾಗ ಅವರು ಮತ್ತೆ ಮೇನ್ ಸ್ಟ್ರೀಮಿಗೆ ಬರ್ತಾರೆ. ಇದರ ಹೊರತಾಗಿಯೂ ಕೆಲವು ಮಕ್ಕಳು ಇರ್ತಾರೆ, ಸ್ವಲ್ಪ ತುಂಬ ಕಷ್ಟಪಡ್ತಾರೆ, ಅವರಿಗೊಂದು ಕಂಟಿನ್ಯೂಸ್ ಸಪೋರ್ಟ್ ಬೇಕಾಗುತ್ತೆ. ಅದನ್ನು ನಾವು ಕಾಲಕ್ಕೆ ನಾವು ಕೊಟ್ಟಿಕೊಂಡು ಹೋಗ್ತೇವೆ. ಈಗ ತಮ್ಮದು ಸೈನ್ಸ್ ಕಾಲೇಜು, ಪ್ರಾಕ್ಟಿಕಾಲಿಟಿ ತುಂಬ ಇಂಪಾರ್ಟೆಂಟ್, ಪ್ರಾಕ್ಟಿಕಲ್ ಕಲಿಕೆ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಹೇಗೆ ಫೋಕಸ್ ಮಾಡಿದ್ದೀರಿ ಅಂತ? ಈಗ ಕಾನ್ಸೆಪ್ಟ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಬೇಕು ಅಂತಾದರೆ ಒಂದು ಒಳ್ಳೆಯ ಲ್ಯಾಬ್ ಇರಲೇಬೇಕಾಗುತ್ತೆ. ಎಷ್ಟೋ ವಿಚಾರಗಳು ನಾವು ಕ್ಲಾಸಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ, ಒಂದು ಸರ್ಕ್ಯೂಟ್ ಅಂತ ಹೇಳಿದರೆ ನಾವು ಹೀಗೆ ಸರ್ಕ್ಯೂಟ್ ಬಿಡಿಸ್ತೇವೆ, ರೆಸಿಸ್ಟರ್ ಹೀಗೆ ಬಿಡಿಸ್ತೇವೆ, ಅದು ಏನಂತ ಅರ್ಥ ಆಗೋದಿಲ್ಲ. ಅದು ಲ್ಯಾಬ್ನಲ್ಲೇ ನಾವು ಮಕ್ಕಳಿಗೆ ತೋರಿಸ್ಬೇಕಾಗುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರಬೇಕಾಗುತ್ತೆ. ತುಂಬ ಚೆನ್ನಾಗಿ ಒಂದು ಪ್ರತಿ ಸಬ್ಜೆಕ್ಟಿಗೆ ಒಂದು 5 ಲ್ಯಾಬ್ಗಳು ನಮ್ಮಲ್ಲಿದ್ದಾವೆ. ಅದು ಪಾಠಕ್ಕೆ ಬೇಕಾದಾಗ ನಾವು ಲ್ಯಾಬಿಂದ ಎಕ್ವಿಪ್ಮೆಂಟ್ ತಂದು ನಾವು ಕ್ಲಾಸಿಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಬೇಕಾದಷ್ಟು ಲ್ಯಾಬ್ ಅವಧಿಗಳನ್ನು ನಾವು ಕೂಡ ಕೊಡ್ತೇವೆ. ಈಗ ಕೆಲವೊಮ್ಮೆ ಹೇಗೆ ಆಗುತ್ತೆ ಅಂತ ಹೇಳಿ ನೀವು ಕೇಳಿಪಟ್ಟಿರ್ಬೋದು, ಲ್ಯಾಬ್ನಲ್ಲಿ ಸುಮ್ಮನೆ ಮಾರ್ಕ್ ಕೊಡ್ತಾರೆ, ಹಾಗೆಲ್ಲ ಯಾವುದು ಕೂಡ ಇರೋದಿಲ್ಲ. ಎಲ್ಲ ತುಂಬ ಚೆನ್ನಾಗಿ ನಾವು ಮಕ್ಕಳಿಗೆ ಹೇಳಿಕೊಟ್ಟಾಗ ಅದು ಮಕ್ಕಳಿಗೆ ಬೆನಿಫಿಟ್. ಅದು ಎಕ್ಸಾಮ್ಗೆ ಅವರಿಗೆ ಹೆಲ್ಪ್ ಆಗುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ಗೆ ಅವರಿಗೆ ಹೆಲ್ಪ್ ಆಗುತ್ತೆ, ಜೀವನದಲ್ಲಿ ಅವರಿಗೆ
ನಿಜವಾಗಿ ಹೆಲ್ಪ್ ಆಗುತ್ತೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಈಗ ಯಾರೋ ಒಬ್ಬರು ಪೋಷಕರು ಬರ್ತಾರೆ, ತಮ್ಮ ವಿದ್ಯಾರ್ಥಿಗಳನ್ನು ನಿಮ್ಮ ಕಾಲೇಜಿಗೆ ಸೇರಿಸ್ತಾರೆ, ಹೋಗ್ತಾರೆ. ಆಮೇಲೆ ಪ್ರೋಗ್ರೆಸ್ ಏನಾಗಿದೆ, ವಿದ್ಯಾರ್ಥಿ ಏನು ಮಾಡ್ತಿದ್ದಾನೆ, ಕಲಿತಾ ಇದ್ದಾನೋ ಇಲ್ವೋ, ಯಾವುದರಲ್ಲಿ ಹಿಂದುಳಿದಿದ್ದಾನೆ, ಇದನ್ನೆಲ್ಲ ಪೋಷಕರಿಗೆ ಹೇಳಬೇಕಾಗತ್ತೆ. ಹೌದು. ಸೊ ಆ ಸಿಸ್ಟಮ್ ಹೇಗೆ ಅಂತ ನೋಡಿ, ನಾನು ಆಗಲೇ ಹೇಳಿದೆ, ಟೆಸ್ಟಿಂಗ್ ಸಿಸ್ಟಮ್ ಇರುತ್ತೆ. ಪ್ರತಿ ಆದಿತ್ಯವಾರ ಎಕ್ಸಾಮ್ ಮಾಡ್ತೇವೆ. ಸಂಡೇ ಎಕ್ಸಾಮ್ ಆದರೆ ಸಂಡೇ ಈವ್ನಿಂಗೇ ನಮ್ಮದು ರಿಸಲ್ಟ್ ಜನರೇಟ್ ಆಗಿರುತ್ತೆ. ಯಾಕಂದರೆ ಎಲ್ಲ OMR ಶೀಟ್ಸ್ ಇರೋದ್ರಿಂದ ಸ್ಕ್ಯಾನ್ 5 ನಿಮಿಷದಲ್ಲಿ ಸ್ಕ್ಯಾನಿಂಗ್ ಆಗಿಬಿಡುತ್ತೆ, ರಿಸಲ್ಟ್ ಬಂದುಬಿಡುತ್ತೆ. ಆ ಒಂದು ದಿನ ನಾವು ನೆಕ್ಸ್ಟ್ ಡೇ ನಾವು ಡಿಸ್ಪ್ಲೇ ಮಾಡ್ತೇವೆ. ಏನಾದರೂ ಚಿಕ್ಕ ಪುಟ್ಟ ಆನ್ಸರ್ ಕೀನಲ್ಲಿ 1-2 ಚೇಂಜಸ್ ಇದ್ದರೆ ಅದನ್ನು ಕರೆಕ್ಟ್ ಅಪ್ಡೇಟ್ ಮಾಡ್ತೇವೆ. ಅದಾದಮೇಲೆ ಮಂಗಳವಾರ ನಮ್ಮ ಕಾಲೇಜ್ ಆ್ಯಪಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ. ಇದರಲ್ಲಿ ಯಾವುದೇ ಪ್ರೆಷರ್ ಇರೋದಿಲ್ಲ. ಮಕ್ಕಳಿಗೆ ಯಾವಾಗ ಪ್ರೆಷರ್ ಬರೋದು, ಮಾರ್ಕ್ಸ್ ಕಡಿಮೆ ಬಂದಾಗ ಪೇರೆಂಟ್ಸ್ ಹತ್ರ ಅದು ಹೇಳೋದಿಲ್ಲ. ಆಗ ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಮುಂದಿನ ಎಕ್ಸಾಮ್ ಓದೋಣ, ಮುಂದಿನ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋಣ, ಆಮೇಲೆ ಹೇಳೋಣ. ಇದರಲ್ಲಿ ಹಾಗಿಲ್ಲ, ಟ್ರಾನ್ಸ್ಪರೆನ್ಸಿ. ಎಕ್ಸಾಮ್ ಬಂತು, ನೆಕ್ಸ್ಟ್ ಡೇ ಆಗ ಸಪೋಸ್ ಮಗುವಿಗೆ ಹಿಂದಿನ ವಾರ ಏನೋ ಹುಷಾರಿಲ್ಲ ಅಂದರೆ ಪೇರೆಂಟ್ಸ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಈ ವಾರ ನನ್ನ ಮಗನಿಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ. ಮಗುವಿಗೆ ಗೊತ್ತಿರುತ್ತೆ, ಪೇರೆಂಟ್ಸಿಗೆ ಗೊತ್ತಿರುತ್ತೆ, ಅದೇ ರೀತಿ ಮಾರ್ಕ್ಸ್ ಹೋಗುತ್ತೆ. ಹಾಗೆ ನಾವು ಬುಧವಾರ ಏನು CET ಟೆಸ್ಟ್ ಮಾಡ್ತೇವೆ, ಇಮಿಡಿಯೇಟ್ಲಿ ಆಫ್ಟರ್ 2 days ಅದರಲ್ಲಿ ಮಾರ್ಕ್ಸ್ ಅಪ್ಡೇಟ್ ಆಗಿರುತ್ತೆ. ನಮ್ಮ ಏನೇ ಪ್ರೋಗ್ರೆಸ್ ಇದ್ರೂ ಆ ಪೇರೆಂಟ್ಸ್ ನೋಡ್ಬೋದು. ಈಗ 2 ವರ್ಷ ಈಗ ಫಿಸಿಕ್ಸ್ನಲ್ಲಿ ಮಾರ್ಕ್ಸ್ ಕಡಿಮೆ ಆಗ್ತಾ ಇದೆಯಾ, ಜಾಸ್ತಿ ಆಗ್ತಾಯಿದೆ, ಪೇರೆಂಟ್ಸ್ ಕೂಡ ಅಬ್ಸರ್ವ್ ಮಾಡ್ಬೋದು. ಮತ್ತು ನಮ್ಮಲ್ಲಿ ಒಂದು ಮೆಂಟರ್ ಸಿಸ್ಟಮ್ ಅಂತ ಇರುತ್ತೆ. ಆ ಮೆಂಟರ್ಸ್ ಪ್ರತಿ ಒಂದು 15-20 ಮಕ್ಕಳಿಗೆ ಒಂದು ಮೆಂಟರ್ ಅಂತ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಅವರು ಮಗುವಿನ ಪರ್ಫಾರ್ಮೆನ್ಸ್ ಬಗ್ಗೆ ಪೇರೆಂಟ್ಸ್ ಜೊತೆ ಅವ್ರ ಕನೆಕ್ಷನ್ ಇರುತ್ತೆ. ಈಗ ಪೇರೆಂಟ್ಸ್ ಕೂಡ ಯಾವುದೋ ಒಂದು ಸಬ್ಜೆಕ್ಟ್, ಕೆಮಿಸ್ಟ್ರಿನಲ್ಲಿ ನನ್ನ ಮಗನಿಗೆ ಮಾರ್ಕ್ಸ್ ಕಡಿಮೆ ಆಗ್ತಿದೆಯಪ್ಪ, ಒಮ್ಮೆ ಮೆಂಟರ್ಗೆ ಫೋನ್ ಮಾಡುವ ಅಂತ ಹೇಳಿದ್ರೆ ಮೆಂಟರ್ಗೆ ಫೋನ್ ಮಾಡಿ ಮಾತಾಡ್ಬೋದು. ಆಗ ನಾವು ಏನು ಮಾಡ್ತೇವೆ, ಮಗುವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಟೀಚರ್ಸ್ ಜೊತೆ ಮಾತಾಡಿ ಹೇಗೆ ಕೆಮಿಸ್ಟ್ರಿನಲ್ಲಿ ಮಾರ್ಕ್ಸ್ ಇಂಪ್ರೂವ್ ಮಾಡೋದು ಅದರ ಬಗ್ಗೆ ನಾವು ಗೈಡೆನ್ಸ್ ಕೊಡ್ತೇವೆ. ಹಾಗಾಗಿ ಏನಾಗುತ್ತೆ, ಮಗುವಿಗೂ ಪೇರೆಂಟ್ಸಿಗೂ ನಮಗೂ ಅದರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ 2 ವರ್ಷ ಇರುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ, 2 ವರ್ಷ ನೀಟ್ ಎಕ್ಸಾಮ್ ಮಾಡಿಲ್ಲ, 2 ವರ್ಷ JEE ಟೆಸ್ಟೇ ಮಾಡಿಲ್ಲ ಅಂತ ಹೇಳಿದರೆ ಲಾಸ್ಟಿಗೆ JEE ಎಕ್ಸಾಮ್ ಬರೆದು ಮಗುವಿಗೊಂದು ಸರ್ಪ್ರೈಸ್, ಪೇರೆಂಟ್ಸಿಗೊಂದು ಸರ್ಪ್ರೈಸ್. ಹಾಗೆ ಸರ್ಪ್ರೈಸ್ ಇರೋದಿಲ್ಲ. ಮಗುವಿನ ಏನು ಲೆವೆಲ್ ಇದೆ ಅದು ಡೇ 1ಇಂದನೇ ಪೇರೆಂಟ್ಸ್ಗೆ ಕ್ಲಾರಿಟಿ ನಾವು ಕೊಡ್ತೇವೆ. ಇದ್ರ ಜೊತೆಗೆ ಈ ಏಜ್ ಗ್ರೂಪ್ ಇದೆಯಲ್ಲ, ನೀವೀಗ PUC ಅಂತಂದ್ರಲ್ಲ, ಅದು ಭಾಳ ಕ್ರೂಷಿಯಲ್ ಏಜ್ ಗ್ರೂಪು. ಆವಾಗ ಮನಸ್ಸಿನಲ್ಲಿ ಸಾಕಷ್ಟು ತೊಳಲಾಟಗಳಾಗ್ತಾ ಇರ್ತವೆ, ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇರ್ತವೆ. ಸೊ ಇದನ್ನು ಅವರ ಮಾನಸಿಕ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಒಂದು ಕೌನ್ಸಿಲರ್ಸು ಈ ಥರದ್ದು ಏನಾದರೂ ಇದೆಯಾ ವ್ಯವಸ್ಥೆ? ಕೌನ್ಸಿಲರ್ಸ್ ಇದ್ದಾರೆ ನಮ್ಮಲ್ಲಿ, 3-4 ಕೌನ್ಸಿಲರ್ಸ್ ಇದ್ದಾರೆ. ಇದರ ಜೊತೆ ನಾವು ಏನು ಮಾಡ್ತೇವೆ, ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸನ್ನು ಕೂಡ ಮಾಡ್ತೇವೆ. ನಾವು ಎವ್ರಿ ಡೇ ಬೆಳಗ್ಗೆ 5 minutes ನಾವು ಯೋಗ ಮಾಡಿಸ್ತೇವೆ. ನಾವು ಕ್ಲಾಸ್ ಶುರು ಆಗೋದಕ್ಕಿಂತ ಮುಂಚೆ ಧ್ಯಾನ ಮಾಡಿಸ್ತೇವೆ. ಆಮೇಲೆ ಸಂಡೇ ಅವರಿಗೆ ಇಂಡೋರ್ ಗೇಮ್ಸ್ ಕೊಡ್ತೇವೆ, ಸಂಡೇ ಅವರಿಗೆ ಔಟ್ಡೋರ್ ಗೇಮ್ಸ್ ಕೂಡ ಸ್ವಲ್ಪ ಕೊಡ್ತೇವೆ. ಆಗ ರಿಲ್ಯಾಕ್ಸೇಷನ್ ಆಗುತ್ತೆ. ಮತ್ತು ಪ್ರತಿ 15 ದಿನಕ್ಕೆ ಒಮ್ಮೆ ಅವರಿಗೆ ಒಂದು ಮೋಟಿವೇಶನಲ್ ಟಾಕ್ ಇರುತ್ತೆ. ನಮ್ಮಲ್ಲಿ ಒಂದು ವಿ ಪ್ರೇರಣಾ ಅಂತ ಇದೆ, ಅದರ ಅಂಡರ್ನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಗೋಲ್ ಸೆಟ್ಟಿಂಗ್ ಹೇಗೆ ಮಾಡೋದು, ಯಾಕೆ ಸೈನ್ಸ್ ಇಂಪಾರ್ಟೆಂಟು. ಸೊ ಈ ಥರ ತುಂಬ ಅವರಿಗೆ ಮೋಟಿವೇಶನಲ್ ಸ್ಪೀಚ್ಗಳನ್ನು ಕೊಟ್ಟು ಅವರು ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗದಾಗೆ ನಾವು ನೋಡಿಕೊಳ್ತೇವೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ರಿ, ತಮ್ಮ ವೈಬ್ರೆಂಟ್ CNM ಕಾಲೇಜ್ನ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.